ಗುರು ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಲ ಮಾತಾಡ್ತಾ ಇರೋದು. ನಾನು ಹೊರಟಿರೋದು ಪಿಕಪ್ಗೆ. ಪಿಕಪ್ ಎಲ್ಲಿಂದ ಅಂತ ಹೇಳಿದ್ರೆ ಮಿಯಾಪುರ್ ಮೆಟ್ರೋ ಸ್ಟೇಷನಿಂದ ಆಫೀಸಿಂದ ಫೋನ್ ಮಾಡಿ ಪಿಕಪ್ ವ್ಯಾನ್ ಬರ್ತೈತೆ ನೋಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ನಿಲ್ಲಿಸೋಷ್ಟಿಗೆ ಪಿಕಪ್ ವ್ಯಾನ್ ಬಂತು. ಪ್ಯಾಸೆಂಜರ್ಗಳೆಲ್ಲ ಇಳಿತವ್ರೆ ನೋಡಿ. ನಮ್ಮದೇ ಇದು ಪಿಕಪ್ ವ್ಯಾನು. ಇದು ಮಿಯಾಪುರು ಮೆಟ್ರೋ ಸ್ಟೇಷನ್ವರೆಗೂ ಬರುತ್ತೆ. ಸಿಟಿ ಎಲ್ಲ ಪಿಕಪ್ ಮಾಡಿಕೊಂಡು ನಾವು ಇಲ್ಲಿಂದ ಪಿಕಪ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾಗಿತ್ತು. ಇಲ್ಲಿ ಮತ್ತೆ ಚಾರ್ಟ್ ಕೊಡ್ತವ್ರೆ ನೋಡಿ. ಅವನು ಪಿಕಪ್ ಮ್ಯಾನು ಬರಲ್ಲ ಅಂತ ಹೇಳಿದ್ನಂತೆ. ಸರಿ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿ ನೀನೇ ಪಿಕಪ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಸರಿ ಪಿಕಪ್ ಮಾಡ್ತೀನಿ ಬಿಡು ಅಂತ ಹೇಳಿದೆ. ಅಲ್ಲಿಂದ ಸೀದಾ BHL ಹತ್ರ ಬಂದರೆ ಇಲ್ಲ ಇಬ್ಬರು ಕಸ್ಟಮರ್ಗಳಿದ್ರು ನೋಡಿ. ಇವರೇ ಲೆಫ್ಟ್ ಸೈಡಲ್ಲಿ ಕಾಣಿಸ್ತವ್ರೆ ನೋಡಿ. ಅವರು ಇಬ್ಬರು ನಮ್ಮ ಬಸ್ಸಿಗೆ ಇವಾಗ ಹತ್ತಾರೆ. ಸೀದಾ ಅಂತ ಹೇಳ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಿಕೊಂಡು ಇನ್ನು ಮುಂದೆ ಪಟನ್ ಚೆರು ಹತ್ರ ಒಂದು 4 ಪಿಕಪ್ ಇತ್ತು. ಅವ್ರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ ಹಿಂಗೆ ಬಸ್ ಬರ್ತೈತೆ ಬೇಗ ಬನ್ನಿ ಅಫೋಲೋ ಫಾರ್ಮಲ್ಸ್ ಹತ್ರ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಇದ್ಕೊಂಡು ಸರಿ ಆಲ್ರೆಡಿ ಬಂದಿದ್ದೀವಿ ಬನ್ನಿ ಸರ್ ಅಂತ ಹೇಳ್ತವ್ರೆ. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿಂದ ಪಿಕಪ್ ಮಾಡ್ತಾಯಿದ್ದೀನಿ ನೋಡಿ. ಅವರು ಬಂದು ಅವ್ರ ನೇಮ್ ಹೇಳ್ತಾರೆ ಇಲ್ಲ ಸೀಟ್ ನಂಬರ್ ಹೇಳ್ತಾರೆ. ನಾವು ಅದನ್ನು ಚೆಕ್ ಮಾಡಿಕೊಂಡು ಅವ್ರನ್ನ ಪಿಕಪ್ ಮಾಡ್ಕೋಬೇಕು. ಸರಿ ಅಂತ ಹೇಳ್ಬಿಟ್ಟು ಇವ್ರನ್ನ ಪಿಕಪ್ ಮಾಡಿಕೊಂಡೆ. ಇನ್ನೊಬ್ರಿಗೆ ಫೋನ್ ಮಾಡಿದೆ. ಅವ್ರು ಇದ್ಕೊಂಡು ರೋಡ್ ಕ್ರಾಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ಇವರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ಸೀದಾ ಗಚ್ಚಿಬೋಲಿ ಟೋಲ್ ಗೇಟ್ ಹತ್ರ ಬಂದೆ. ಅಲ್ಲಿಂದ ಬಂದು ಮುಂದೆ ಸಿಗ್ನಲ್ ಟರ್ನ್ ಮಾಡಬೇಕಾಗಿತ್ತು. ಟರ್ನ್ ಮಾಡ್ತಾಯಿದ್ದೀನಿ. ಮುಂದೆ ಲೆಫ್ಟ್ ಸೈಡಲ್ಲೇ ಬಸ್ ನಿಲ್ಸೋದು ಗುರು. ಇವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಬಂದು. ನಾವೇ 5 ನಿಮಿಷ ಡಿಲೇ ಇವತ್ತು. ಸರಿ ಅಂತ ಹೇಳ್ಬಿಟ್ಟು ಕಸ್ಟಮರ್ನೆಲ್ಲ ಪಿಕಪ್ ಮಾಡ್ತಾಯಿದ್ದೀನಿ ನೋಡಿ. ನಾವು ವಾಟರ್ ಬಾಟ್ಲು ಕೊಡ್ತೀವಿ ಪ್ಯಾಸೆಂಜರ್ಗೆ ಒಬ್ಬೊಬ್ರಿಗೂ ವಾಟರ್ ಬಾಟ್ಲು ಕೊಡ್ತೀವಿ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಬಂದಿದ್ದೆ ಜಶರ್ಲ ಮುನಾವರಲ್ ಹೋಟೆಲ್ಗೆ. ಅಲ್ಲಿ ಹಾಕಿ ಊಟ ಎಲ್ಲ ತಿಂತಾಯಿದ್ದೀವಿ ಗುರು. ನಾನು ನಮ್ಮ ಮಚಾಗನು ಕ್ಲೀನರ್ ಇರಲಿಲ್ಲ ಈ ಟ್ರಿಪ್ಪಲ್ಲಿ ನಾವೇ. ಮತ್ತು ಈಗ ನಾನೇ ಡ್ಯೂಟಿ ಚೇಂಜ್ ಮಾಡಿಕೊಂಡೆ ಗುರು. ಅಲ್ಲಿಂದ ಬಿಡ್ತಾಯಿದ್ದೀನಿ. ಇಲ್ಲಿಂದ ನಾನ್ ಸ್ಟಾಪ್ ಬೆಂಗಳೂರು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗುರು.